ಇನ್ನು ಭದ್ರತಾ ಸಿಬ್ಬಂದಿಯಿಂದ 2 ಗನ್ನನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಎಂಎಸ್ ಏಜೆನ್ಸಿ ಕಾರ್ನಲ್ಲಿದ್ದಂತ ಬಂದೂಕನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರ್ನಲ್ಲಿ ಕೂಡ ಬಂದೂಕಿತ್ತು, ಜೊತೆಗೆ ಭದ್ರತಾ ಸಿಬ್ಬಂದಿಯ ಬಳಿ ಇದ್ದಂತ 2 ಗನ್ನನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದರ ಪರಿಶೀಲನೆ ನಡೀತಾ ಇದೆ. ಆಫ್ಕೋರ್ಸ್ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಎಟಿಎಂಗೆ ಹಣ ಸಾಗಿಸುವಂತ ವಾಹನ ಕೂಡ ಸಂಪೂರ್ಣವಾಗಿ ಭದ್ರವಾಗಿರುತ್ತೆ. ಅನಂತರ ಇರುವಂತ ಸಿಬ್ಬಂದಿ ಅವರ ಕೈನಲ್ಲೂ ಕೂಡ ಬಂದೂಕು ಇರುತ್ತೆ. ನೀವು ಗಮನಿಸಿರಬಹುದು, ಪ್ರತಿನಿತ್ಯ ಈ ಎಟಿಎಂಗಳಿಗೆ ಹಣ ಸಾಗಿಸಬೇಕಾದ್ರೆ, ಎಟಿಎಂಗಳಿಗೆ ಹಣವನ್ನು ಫಿಲ್ ಮಾಡಬೇಕಾದ್ರೆ ಎಟಿಎಂ ಹೊರಗಡೆ ಒಬ್ಬರು ಸೆಕ್ಯೂರಿಟಿ ನಿಂತ್ಕೊಂಡಿರ್ತಾರೆ, ವಾಹನದ ಬಳಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ. ಆ ನಂತರವೇ ಅದನ್ನು ಶಿಫ್ಟ್ ಮಾಡಲಾಗುತ್ತೆ. ಮೊದಲಿಗೆ ಇಳಿಯೋದೇ ಸೆಕ್ಯೂರಿಟಿ. ಅವ್ರು ಇಳಿದು ಬಂದು ನಿಂತ ಮೇಲೇನೆ ಆ ಡೋರನ್ನು ಓಪನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಪ್ರೋಟೋಕಾಲ್ ಇರುತ್ತೆ. ಬಹಳ ಸ್ಟ್ರಿಕ್ಟ್ ಆಗಿ ಅದನ್ನು ಫಾಲೋ ಮಾಡ್ತಾರೆ ಕೂಡ. ಬಟ್ ಇವತ್ತಿನ ಪ್ರಕರಣ ಏನಿದೆ ಅದು ಸಂಪೂರ್ಣವಾಗಿ ಭಿನ್ನವಾಗಿದೆ. ಯಾರಿಗೂ ಅನುಮಾನ ಬರದೇ ಇರೋ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ. ಸಿನಿಮಾ ರೀತಿಯಾಗಿ ಒಂದು ದರೋಡೆ ಪ್ರಕರಣ ನಡೆದಿದೆ ಬೆಂಗಳೂರಿನಂಥ ಸಿಟಿಯಲ್ಲಿ. ತಾವು ಅಧಿಕಾರಿಗಳು, RBI ಅಧಿಕಾರಿಗಳು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹಾಗೆ ನೀವೇನು ಹಣ ಸಾಗಿಸ್ತಾ ಇದ್ದೀರಾ, ನೀವು ಮಾರ್ಗಸೂಚಿ ಉಲ್ಲಂಘನೆ ಮಾಡಿದ್ದೀರಿ, ರೂಲ್ಸ್ ಬ್ರೇಕ್ ಮಾಡಿದ್ದೀರಿ ಅಂತೆಲ್ಲ ಅವ್ರಿಗೆ ಹೇಳಿ ಅವರನ್ನು ಕೂರಿಸ್ಕೊಂಡು ಬಹಳ ದೂರ ಹೋದ ನಂತರದಲ್ಲಿ ಹಣವನ್ನ ಶಿಫ್ಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ದರೋಡೆ ಮಾಡುವುದಕ್ಕೆ ಕಾರಿನ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿದ್ದಾರೆ. KA03NC 8052 ನಂಬರ್ ಇದೆಯಲ್ಲ, ಈ ಪ್ಲೇಟ್ ಅನ್ನ ಅಳವಡಿಕೆ ಮಾಡ್ತಾರೆ. ಇನೋವಾ ಕಾರಿಗೆ ಬೇರೆ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿದ್ದಾರೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಇದು. ಇದನ್ನ ದರೋಡೆ ಗ್ಯಾಂಗ್ ಇನೋವಾಗೆ ಅಂಟಿಸಿರ್ತಾರೆ. ಕಲ್ಯಾಣ ನಗರ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ. ಗೊತ್ತಿಲ್ಲ ಅದು ಹೇಗೆ ಇವರ ಕೈಗೆ ಬಂತು ಏನು ಅನ್ನೋದಾಗಿ, ಅದನ್ನು ಕೂಡ ಪತ್ತೆ ಹಚ್ತಾರೆ ಪೊಲೀಸರು. ಇದೀಗ ತನಿಖೆ ಮುಂದುವರೆದಿದೆ. ಈ ತನಿಖೆ ಹಂತದಲ್ಲಿ ಪ್ರಾಥಮಿಕವಾಗಿ ಏನೇನು ಮಾಹಿತಿಗಳು ಸಿಗ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ದರೋಡೆ ಮಾಡೋದಕ್ಕೆ ಏನು ಕಾರನ್ನ ಬಳಸಿರ್ತಾರಲ್ಲ, ಇನೋವಾ ಕಾರ್, ಅದರ ನಂಬರ್ ನಾವು ಗಮನಿಸ್ತಾ ಇದ್ದೀವಿ, KA03NC 8052 ಅಂತ. ಬಟ್ ಇದು ನಕಲಿ ನಂಬರ್ ಪ್ಲೇಟ್. ಇನ್ನೊಂದು ಕಡೆ ಸ್ವಿಫ್ಟ್ ಕಾರ್ನ ನಂಬರ್ ಪ್ಲೇಟ್ ಅನ್ನ ಗಮನಿಸ್ತಾ ಇದ್ದಾರಲ್ಲ, ಇದೇ ನಂಬರ್ ಪ್ಲೇಟ್ ಅನ್ನ ನಕಲಿ ಮಾಡಿ ಈ ಇನೋವಾ ಕಾರ್ಗೆ ಅಂಟಿಸಿರ್ತಾರೆ. ಒರಿಜಿನಲ್ ಕಾರ್ನ ನಂಬರ್ ಅನ್ನ ಮತ್ತೊಂದು ಕಡೆ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅದು ಸ್ವಿಫ್ಟ್ ಕಾರ್ನ ನಂಬರ್ KA03NC 8052 ಅಂತ. ಅದು ವೈಟ್ ಬೋರ್ಡ್ ಕಾರ್. ಇಲ್ಲಿ ನೋಡಿದ್ರೆ ಅದೇ ನಂಬರ್ ಪ್ಲೇಟ್ ಅನ್ನ ಇನೋವಾ ಕಾರ್ಗೆ ಬಳಸಿದ್ದಾರೆ. ಅದೇ ನಂಬರ್ ಪ್ಲೇಟ್ ಅನ್ನ ನಕಲಿ ನಂಬರ್ ಪ್ಲೇಟ್. ಆಮೇಲೆ ಗ್ರೀನ್ ಲೈನ್ ಇರೋದ್ರಿಂದ ಸರ್ಕಾರಿ ವಾಹನ ಅನ್ನೋದಾಗಿ ಸುಲಭವಾಗಿ ನಂಬಿಡ್ತಾರೆ. ಅದ್ರ ಮೇಲ್ ಮತ್ತೆ ಸ್ಟಿಕ್ಕರ್ ಕೂಡ ಇದೆ, ಗವರ್ಮೆಂಟ್ ಆಫ್ ಇಂಡಿಯಾ ಅಂತ. ಸೊ ಒಂದು ಕ್ಷಣ ಸಿಬ್ಬಂದಿಯನ್ನ, ಅಲ್ಲಿರೋರನ್ನ ನಂಬಿಸೋದಕ್ಕೆ ಏನೇನ್ ಮಾಡ್ಬೋದು ಅವೆಲ್ಲ ಪ್ರಯತ್ನಗಳು ಆಗಿದೆ ಅನ್ನೋದು ಈ ಪ್ರಾಥಮಿಕವಾಗಿನೇ ಗೊತ್ತಾಗ್ತಾ ಇದೆ ಸಿಕ್ಕಿರುವಂತ ಒಂದು ಫೋಟೋದಲ್ಲಿ. ಯಾವ ಅನುಮಾನವೂ ಬರದೇ ಇರೋ ರೀತಿಯಾಗಿ. ಯಾಕೆಂದ್ರೆ ಎಳೆದಾಡೋದು, ಒದ್ದಾಡೋದು ಅಥವಾ ಹೊಡೆದಾಟ ಏನಾದರೂ ನಡೆದ್ರೆ, ಈ ರೀತಿ ದರೋಡೆ ಮಾಡುವಂತ ಸಂದರ್ಭ ಅಕ್ಕಪಕ್ಕದವ್ರು ನೋಡ್ತಾರೆ, ವಿಡಿಯೋ ಮಾಡ್ತಾರೆ, ತಕ್ಷಣಕ್ಕೆ ಪೊಲೀಸರಿಗೂ ಕೂಡ ಮಾಹಿತಿ ಹೋಗುತ್ತೆ. ಆ ರೀತಿಯಾಗಿ ಏನೂ ಆಗಿಲ್ಲ. ತುಂಬಾ ಪ್ರೊಫೆಷನಲ್ ಆಗಿ ಪ್ಲಾನ್ ಮಾಡಿದ್ದಾರೆ. ದರೋಡೆ ಆದಂತ ಸಿಎಂಎಸ್ ಚಾಲಕ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಸಿಎಂಎಸ್ ವಾಹನವನ್ನ ಚಲಾಯಿಸ್ತಾ ಇದ್ದಂತ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಫಿಂಗರ್ ಪ್ರಿಂಟ್ ಅಧಿಕಾರಿಗಳು ಮತ್ತೊಂದು ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಎಂಎಸ್ ವಾಹನದಲ್ಲಿ ಎಷ್ಟು ಹಣದ ಬಾಕ್ಸ್ ಇತ್ತು, ಈಗ ಎಷ್ಟು ಬಾಕ್ಸ್ಗಳಿದೆ, ಇವೆಲ್ಲವನ್ನ ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ದರೋಡೆಯಾದ ಸಿಎಂಎಸ್ ವಾಹನವನ್ನ ಸಂಪೂರ್ಣವಾಗಿ ಪರಿಶೀಲಿಸ್ತಾ ಇದ್ದಾರೆ. ವಾಹನ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಎಷ್ಟು ಹಣದ ಬಾಕ್ಸ್ಗಳಿತ್ತು, 7 ಕೋಟಿ ಅಂತ ಹೇಳಿದ್ರೆ, 7 ಕೋಟಿ 11 ಲಕ್ಷ ಅಂತ ಹೇಳಿದ್ರೆ ಎಷ್ಟು ಬಾಕ್ಸ್ಗಳಲ್ಲಿ ಸಪರೇಟ್ ಮಾಡಿದ್ರು, ಎಷ್ಟರ ನೋಟ್ಗಳಿದ್ವು, ಎಷ್ಟು ಬಾಕ್ಸ್ಗಳನ್ನ ಅವ್ರು ದರೋಡೆ ಮಾಡಿದ್ದಾರೆ, ವಾಹನದಲ್ಲಿ ಏನಾದರೂ ಉಳಿದಂತ ಹಣ ಇದೆಯಾ, ಇವೆಲ್ಲವನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಅಫ್ಕೋರ್ಸ್ ಓಪನ್ ಮಾಡುವಾಗ ಕೈಗಳನ್ನ ಬಳಸಿರ್ತಾರೆ. ಸೊ ಫಿಂಗರ್ ಪ್ರಿಂಟ್ ಏನಾದರೂ ಲಭ್ಯ ಆಗುತ್ತಾ, ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. 7 ಕೋಟಿ 11 ಲಕ್ಷವನ್ನ ದರೋಡೆ ಮಾಡಿರ್ತಾರೆ. ಆಮೇಲೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುತ್ತೆ, ಒಂದು ಬಾಕ್ಸ್ನಲ್ಲಿ ಅದನ್ನ ಫಿಲ್ ಮಾಡ್ತಾರೆ, ಹಣವನ್ನ ಅರೇಂಜ್ ಮಾಡಿ ಇಟ್ಕೊಂಡಿರ್ತಾರೆ. ಬಹಳಷ್ಟು ಬಾಕ್ಸ್ಗಳಿರುತ್ತೆ. ಬಟ್ ದೊಡ್ಡ ಹ್ಯೂಜ್ ಅಮೌಂಟ್ ಆಗಿರೋದ್ರಿಂದ, 7 ಕೋಟಿ ಆಗಿರೋದ್ರಿಂದ, ಸೊ ಎಷ್ಟು ಕಂಪಾರ್ಟ್ಮೆಂಟ್ಗಳಲ್ಲಿ ಇದನ್ನು ತುಂಬಿಸಿರ್ತಾರೆ, ಎಷ್ಟು ಬಾಕ್ಸ್ಗಳಲ್ಲಿ ತುಂಬಿಸಿಟ್ಟಿದ್ರು, ಇವೆಲ್ಲ ಮಾಹಿತಿ ಸಿಬ್ಬಂದಿಗೂ ಇರುತ್ತೆ, ಚಾಲಕನಿಗೂ ಇರುತ್ತೆ. ಸೊ ಅವ್ರುಗಳಿಂದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಎಲ್ಲಾ ಬಾಕ್ಸ್ಗಳನ್ನು ದರೋಡೆ ಮಾಡಿದ್ರ ಅಥವಾ ಬಾಕ್ಸ್ಗಳು ಇನ್ನೂ ಕೂಡ ಎಟಿಎಂ ವಾಹನದಲ್ಲಿ ಇದೆಯಾ, ಇವುಗಳ ಪರಿಶೀಲನೆ ಆಗ್ತಾ ಇದೆ. ಮತ್ತೊಂದು ಕಡೆ FSL ತಜ್ಞರು ಕೂಡ ಸ್ಥಳದಲ್ಲಿದ್ದಾರೆ, ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸಿಎಂಎಸ್ ವಾಹನ ಚಾಲಕ ಇದೀಗ ಪೊಲೀಸರ ವಶದಲ್ಲಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಹೇಗೆ ಎಲ್ಲ ಅಡ್ಡಗಟ್ಟಿದ್ರು, ಏನಾಗಿತ್ತು,
ಇವೆಲ್ಲ ಮಾಹಿತಿಯನ್ನ ಈತನಿಂದ ಪಡೆದುಕೊಳ್ತಾರೆ. ಅಥವಾ ಬಹಳಷ್ಟು ಬಾರಿ ಇಂಥವ್ರುಗಳ ಇನ್ವಾಲ್ವ್ಮೆಂಟ್ ಇರೋದನ್ನು ಕೂಡ ನಾವು ನೋಡಿದ್ವಿ. ಈ ಪ್ರಕರಣದಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲಿ ಜೊತೆಲಿ ಇರೋರ ಇನ್ವಾಲ್ವ್ಮೆಂಟ್ ಇದ್ದು ದರೋಡೆ ಆಗಿರೋದಿದೆ. ಸೊ ಇವೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಿದೆ. ಇದೀಗ ವಾಹನ ಚಾಲಕನನ್ನ ಕೂಡ ವಶಪಡಿಸಿಕೊಂಡಿರೋದು ಗೊತ್ತಾಗ್ತಾ ಇದೆ. ಸಿದ್ದಾಪುರ ಠಾಣೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ದರೋಡೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತಾ ಇದೆ. ರಾಬರಿ ಗ್ಯಾಂಗ್ನ ಜಾಡು ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಜಪ್ಪ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಆಗ್ಲೇ ಬಹಳಷ್ಟು ಮಾಹಿತಿನ ಹಂಚಿಕೊಂಡಿದ್ರಿ. ಇದೀಗ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಏನೇನು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ, ಡೀಟೇಲ್ಸ್ ಅನ್ನ ಹಂಚಿಕೊಳ್ಳೋದಾದ್ರೆ ರಾಜಪ್ಪ. ಚೈತ್ರ, ಈಗಾಗಲೇ ಘಟನಾ ಸ್ಥಳಕ್ಕೆ FSL ತಂಡ, ಅದ್ರ ಜೊತೆಗೆ ಫಿಂಗರ್ ಪ್ರಿಂಟ್ ಹಾಗೆಯೇ ಶ್ವಾನದಳ ಎಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಸಿಗುವಂತಹ ಎಲ್ಲಾ ಫಿಂಗರ್ ಪ್ರಿಂಟ್ ಅನ್ನ ಕಲೆ ಹಾಕುವಂತ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಈ CMS ವಾಹನ ಏನಿದೆ ಅದನ್ನ ಸಂಪೂರ್ಣವಾಗಿ ಹುಡುಕಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸಿಕ್ಕಂತಹ ದಾಖಲೆ ಏನಿದೆ ಅದ್ರ ಜೊತೆಗೆ ಇಲ್ಲಿ ಕಲೆಕ್ಟ್ ಮಾಡಿದಂತಹ ಸಾಕ್ಷ್ಯ ಏನಿದೆ ಅದೆಲ್ಲವನ್ನ ಕೂಡ ಈಗಾಗಲೇ FSL ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಜೊತೆಗೆ ಫಿಂಗರ್ ಪ್ರಿಂಟ್ ಅಧಿಕಾರಿಗಳು ಕೂಡ ಅವರಿಗೆ ಸಾಥನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ CMS ವಾಹನದ ಒಳಗಡೆ ಇದ್ದಂತಹ ಒಂದು ಹಣ ತುಂಬಿದಂತಹ ಬಾಕ್ಸ್ಗಳೇನಿದೆ ಆ ಬಾಕ್ಸ್ಗಳ ಒಂದು ಪರಿಶೀಲನೆ ಕೂಡ ನಡೆಸಲಾಯಿತು. ಒಟ್ಟು 16 ಹಣದ ಬಾಕ್ಸ್ಗಳು ಕೂಡ ಆ ಒಂದು CMS ವಾಹನ ಏನಿದೆ ಅದರ ಒಳಗಡೆ ಇತ್ತು. ಅದರಲ್ಲಿ ಹಣ ಎಲ್ಲ ಕೂಡ ತುಂಬಿದ್ದು. ಅದರಲ್ಲೇ ಇದ್ದಂತಹ ಹಣವನ್ನ ಆರೋಪಿಗಳು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಒಂದು ವಿಚಾರದ ಮೇಲೆ ಈಗಾಗಲೇ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿರುವಂತದ್ದು. ಹಾಗೇನೆ ಇಲ್ಲಿ ಸಿಕ್ಕಂತ ಎಲ್ಲಾ ಸಾಕ್ಷ್ಯವನ್ನ ಕಲೆ ಹಾಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಇನ್ನು ಕೆಲವೇ ಹೊತ್ತಲ್ಲಿ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಕೂಡ ಭೇಟಿ ಕೊಟ್ಟು ಇಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಈ CMS ವಾಹನ ಸಿಬ್ಬಂದಿಗಳ ಮೇಲೆ ಸಾಕಷ್ಟು ಅನುಮಾನ ಇರುವಂತದ್ದು. ಯಾಕಂತಂದ್ರೆ ಅವರು ಬಂದು RBI ಅಧಿಕಾರಿಗಳ ಅಂತ ಹೇಳಿದ ತಕ್ಷಣ ಹೇಗೆ ನಂಬ್ಕೊಂಡ್ರು ಅದ್ರ ಜೊತೆಗೆ ಗಮನಿಸಬಹುದು. ಈ CMS ವಾಹನದಲ್ಲಿ ಇಬ್ಬರು ಗನ್ಮ್ಯಾನ್ಗಳು ಕೂಡ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ ರೀತಿಯಲ್ಲಿ. ಅವರ ಬಳಿ 2 ವೆಪನ್ ಕೂಡ ಇತ್ತು, ಬಂದೂಕು ಕೂಡ ಇತ್ತು. ಆರೋಪಿಗಳು ಅವರ ಮೇಲೆ ದೌರ್ಜನ್ಯ ಎಸಗಿದ ಸಂದರ್ಭದಲ್ಲಿ ಹಣವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಯಾಕೆ ಗನ್ ತೆಗೆದು ಅವರ ಬೆದರಿಸುವಂತಹ ಕೆಲಸ ಆಗಿರ್ಬೋದು, ಜೊತೆಗೆ ಏರಲ್ಲಿ ಫೈರ್ ಮಾಡುವಂತದ್ದಾಗಿರ್ಬಹುದು, ಈ ರೀತಿಯಾದಂತಹ ಕೆಲಸವನ್ನ ಯಾಕೆ ಮಾಡಿಲ್ಲ ಅನ್ನುವಂತಹ ಅನುಮಾನ ಮತ್ತೊಂದು ಕಡೆ ಇರುವಂತದ್ದು. ಅದೆಲ್ಲದರ ಜೊತೆಗೆ ಆರೋಪಿಗಳು ಯಾವ ಮಾರ್ಗವಾಗಿ ಸಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ವಿವಿಧ ಪೊಲೀಸ್ ತಂಡಗಳನ್ನು ರಚನೆ ಮಾಡಿಕೊಂಡು ಆರೋಪಿಗಳ ಒಂದು ಪತ್ತೆಗೂ ಕೂಡ ಬಲೆ ಬೀಸಿರುವಂತದ್ದು. ಈ ಆರೋಪಿಗಳ ಒಂದು ಫಿಂಗರ್ ಪ್ರಿಂಟ್ ಪಡೆಯುವಂತಹ ಸಂದರ್ಭದಲ್ಲಿ ಅದನ್ನ ಬೇರೆ ಬೇರೆ ಇದೇ ರೀತಿಯಾಗಿ ATM ವಾಹನಗಳ ರಾಬರಿ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಆರೋಪಿಗಳ ಒಂದು ಫಿಂಗರ್ ಪ್ರಿಂಟ್ ಗೆ ಮ್ಯಾಚ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಹಳೆ MOBಗಳು ಯಾರಾದ್ರೂ ಸೇರ್ಕೊಂಡು ಈ ಕೃತ್ಯವನ್ನು ಎಸಗಿದಾರಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಪರಿಶೀಲನೆಗೆ ಮುಂದಾಗ್ತಾ ಇರುವಂತದ್ದು. ಚೈತ್ರ, ರೈಟ್. ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ. ಇದೀಗ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ ಅನ್ನೋದನ್ನ ರಾಜಪ್ಪ ವಿವರಿಸ್ತಾ ಇದ್ರು. ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. FSL ಸಿಬ್ಬಂದಿ ಕೂಡ ಇದ್ದಾರೆ. ಸೊ ಏನಾಗಿತ್ತು ಅನ್ನೋದರ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಏನೇನು ಎವಿಡೆನ್ಸ್ ಸಿಗುತ್ತೆ ಅದನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಫಿಂಗರ್ ಪ್ರಿಂಟ್ ಸೇರಿದಂತೆ ಏನಾದರೂ ವಸ್ತುಗಳನ್ನ ಬಿಟ್ಟು ಹೋಗಿದಾರಾ, ಇದ್ರ ಬಗ್ಗೆ ಏನೇನು ಡೀಟೇಲ್ಸ್ಗಳು ಸಿಗುತ್ತೆ ಸ್ಥಳದಲ್ಲಿ ಅವೆಲ್ಲವನ್ನ ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಜೊತೆಗೆ ಚಾಲಕನನ್ನ ಇದಾಗಲೇ ವಶಪಡಿಸಿಕೊಂಡಿದ್ದಾರೆ. ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೌದು, ಏಕಾಏಕಿಯಾಗಿ ಬಂದು ನಾವು RBI ಸಿಬ್ಬಂದಿ ಅಂತ ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಇವ್ರು ಯಾಕೆ ವಾಹನದಿಂದ ಕೆಳಗಿಳಿದ್ರು, ಅಥವಾ ನಂಬಿ ಅವ್ರು ಹೇಳಿದ ಕಡೆ ಯಾಕೆ ಹೋಗೋದಕ್ಕೆ ಮುಂದಾದ್ರು, ಏನಾದರೂ ಇನ್ವಾಲ್ವ್ಮೆಂಟ್ಗಳು ಇರ್ಬೋದಾ, ಇವೆಲ್ಲ ಅನುಮಾನಗಳು ಪ್ರಾಥಮಿಕವಾಗಿ ವ್ಯಕ್ತವಾಗ್ತಾ ಇದೆ. ತನಿಖೆಯ ನಂತರವಷ್ಟೇ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ. ಇದೀಗ 7,11,00,000 ದರೋಡೆ ಮಾಡಿರುವ ದರೋಡೆಕೋರರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ.